ತರಗತಿಯ ಗವರ್ನಮೆಂಟ್ ಪುಸ್ತಕದ 2022ರ ಪರಿಷ್ಕೃತ ಪ್ರಕಾರ ಕ್ವಶನ್ ಕೇಳಲಾಗುತ್ತದೆ. ವಾಯುವಿನ ಒತ್ತಡ ಪಟ್ಟಿಗಳ ರೂಪದಲ್ಲಿ ಹಂಚಿಕೆಯಾದ ಗೋಳದ ಮೇಲೆ ಎಷ್ಟು ಒತ್ತಡ ಪಟ್ಟಿಗಳಿವೆ? ಒತ್ತಡ ಪಟ್ಟಿಗಳ ಸಂಖ್ಯೆ ಎಷ್ಟು? ಭೂಮಿಯ ಮೇಲೆ ಒತ್ತಡ ಪಟ್ಟಿಗಳ ಸಂಖ್ಯೆ ಎಷ್ಟು? 7 ಒತ್ತಡ ಪಟ್ಟಿಗಳದ ನೋಡಿ. ಭೂಮಿಯ ಮೇಲೆ ಒತ್ತಡ ಪಟ್ಟಿಗಳ ಸಂಖ್ಯೆ ಎಷ್ಟಂದ್ರ ಒಟ್ಟು 7 ಒತ್ತಡ ಪಟ್ಟಿಗಳನ್ನು ನೋಡುತ್ತೀವಿ ನೋಡಿ. ವಾಯುವಿನ ಒತ್ತಡ ಪಟ್ಟಿಗಳ ರೂಪದಲ್ಲಿ ಹಂಚಿಕೆಯಾದ ಗೋಳದ ಮೇಲೆ ಒಟ್ಟು 7 ಒತ್ತಡ ಪಟ್ಟಿಗಳು. ಆ 7 ಒತ್ತಡ ಪಟ್ಟಿಗಳು ಯಾವಂದ್ರ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ, ಉತ್ತರ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ, ದಕ್ಷಿಣ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ, ಉತ್ತರ ಉಪಧ್ರುವ ವಲಯದ ಕಡಿಮೆ ಒತ್ತಡ ಪಟ್ಟಿ, ದಕ್ಷಿಣ ಉಪಧ್ರುವ ವಲಯದ ಕಡಿಮೆ ಒತ್ತಡ ಪಟ್ಟಿ, ಉತ್ತರ ಧ್ರುವದ ಅಧಿಕ ಒತ್ತಡ ಪಟ್ಟಿ, ದಕ್ಷಿಣ ಧ್ರುವದ ಅಧಿಕ ಒತ್ತಡ ಪಟ್ಟಿ. ಇದನ್ನೇ ಈ ತರ ಗುರುತಿಸ್ತಾರೆ. ನೋಡಿ ಇಲ್ಲೇ ಒತ್ತಡ ಪಟ್ಟಿಗಳನ್ನು ನೋಡಿ. ಇದು 0 ಡಿಗ್ರಿ ನೋಡಿ. ಉತ್ತರದ 30, ದಕ್ಷಿಣದ 30, ಉತ್ತರದ 30, ದಕ್ಷಿಣದ 30, ಉಪ ಉಷ್ಣ ವಲಯ ಕಡಿಮೆ. ಟೋಟಲ್ ಭೂಮಿಯ ಮೇಲೆ ಒತ್ತಡ ಪಟ್ಟಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಒಟ್ಟು 7 ಒತ್ತಡ ಪಟ್ಟಿಗಳದ ನೋಡಿ. ಒಟ್ಟು ಒತ್ತಡ ಪಟ್ಟಿಗಳ ಸಂಖ್ಯೆ 7. ನೋಡಿ ಇದನ್ನೇ ITCZ ಅಂತ ಕರಿತೀವಿ. ಇದನ್ನು ಇದಾದಲ್ಲ, ಉತ್ತರದ 30 ಉಪ ಉಷ್ಣ ವಲಯ, ದಕ್ಷಿಣದ 30 ಉಪ ಉಷ್ಣ ವಲಯ, ಉತ್ತರ 60 ಉಪಧ್ರುವ ವಲಯ, ದಕ್ಷಿಣದ 60 ಉಪಧ್ರುವ ವಲಯ. ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ. ಉತ್ತರದಲ್ಲಿ 90, ದಕ್ಷಿಣದಲ್ಲಿ 90. ಇದನ್ನೇ ITCZ ಅಂತ ಕರೀತಾರೆ, ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಷನ್ ಝೋನ್. ಉತ್ತರದಲ್ಲಿ 30, ದಕ್ಷಿಣದಲ್ಲಿ 30, ಉತ್ತರದಲ್ಲಿ 60, ದಕ್ಷಿಣದಲ್ಲಿ 60, ಉತ್ತರದಲ್ಲಿ 90, ದಕ್ಷಿಣದಲ್ಲಿ 90. ITCZ ಅಂದ್ರೆ ಏನು? ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಷನ್ ಝೋನ್. ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಷನ್ ಝೋನ್ ಅಂದ್ರೆ ಒಂದೇ, ಅಂತರುಷ್ಣ ಅಭಿಸರಣ ವಲಯ ಅಂದ್ರೆ ಒಂದೇ. ಅಂತರುಷ್ಣ ಅಭಿಸರಣ ವಲಯ, ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಷನ್ ಝೋನ್. ಉಪ ಉಷ್ಣ ವಲಯ, ಇದು ಉಪ ಉಷ್ಣ ವಲಯ. ಇಲ್ಲಿ ಲೋ ಪ್ರೆಷರ್ ಇರ್ತದೆ. ಇಲ್ಲಿ ಲೋ ಪ್ರೆಷರ್, ಹೈ ಪ್ರೆಷರ್. ಮತ್ತೆ ಇಲ್ಲಿ ಲೋ ಪ್ರೆಷರ್, ಇಲ್ಲಿ ಹೈ ಪ್ರೆಷರ್. ಯಾವ ಒತ್ತಡ ಪಟ್ಟಿಯನ್ನು ಶಾಂತ ವಲಯ ಎಂದು ಕರೆಯುತ್ತಾರೆ? ನೋಡಿ, ಅಷ್ಟು ಸಿಂಪಲ್ ಇದೆ ಕ್ವಶನ್ ಇದು. ಯಾವ ಒತ್ತಡ ಪಟ್ಟಿಯನ್ನ ಶಾಂತ ಕಠಿಣ ವಲಯ ಎನ್ನುವರು? ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಯನ್ನು ಏನಂತ ಕರೀತಾರಂದ್ರ, ಬಹಳ ಸರಿ ಇದನ್ನ ನೋಡಿವೆ. 0 ಡಿಗ್ರಿ ಅಕ್ಷಾಂಶ ಅಂದ್ರು ಒಂದೇ, ಸಮಭಾಜಕ ವೃತ್ತ ಅಂದ್ರು ಒಂದೇ, ITCZ ಅಂದ್ರು ಒಂದೇ, ಶಾಂತ ಕಠಿಣ ವಲಯ ಅಂದ್ರು ಒಂದೇ,
ಅಂತರುಷ್ಣ ಅಭಿಸರಣ ವಲಯ ಅಂದ್ರು ಒಂದೇ, ಭೂಮಧ್ಯ ರೇಖೆ ಅಂದ್ರು ಒಂದೇ, ಎಲ್ಲ ಒಂದೇ ಹೆಸರುಗಳು. ಇದರ ಮೇಲೆ ಹಾದು ಹೋದ ನದಿ ಯಾವುದು? ಯಾವ ನದಿ ಹಾದು ಹೋಗಿದೆ 2 ಬಾರಿ? ಎಕ್ಸಲೆಂಟ್. ಕಾಂಗೋ ನದಿ ಹಾದು ಹೋಗಿದೆ ನೋಡಿ. ಕಾಂಗೋ ನದಿ ಅಂದ್ರು ಒಂದೇ, ಅದಕ್ಕೆ ಜೈರೆ ನದಿ ಅಂತ ಕರೀತಾರೆ. ಕಾಂಗೋ ನದಿಗಿರುವ ಇನ್ನೊಂದು ಹೆಸರೇ ಜೈರೆ ನದಿ. ಜೈರೆ ಅಂದ್ರು ಒಂದೇ, ಕಾಂಗೋ ಅಂದ್ರು ಒಂದೇ. ಕಾಂಗೋ ನದಿ ಅಥವಾ ಜೈರೆ ನದಿ. ಯಾರವ ಕೇಳಿ ಕೇಳಿ ಸಾಕಾಗಿದಾನವ. ಕಲಿಬೇಕು, ಮತ್ತೆ ಎಷ್ಟು ಕೇಳಿದ್ರು ಕಡಿಮೆನೇ ಅದು. ಈ ನದಿಗೆ ನದಿಮುಖಜ ಭೂಮಿ ಇಲ್ಲ. ಕಾಂಗೋ ನದಿ ನಿರ್ಮಾಣ ಮಾಡಿದಂತ ಒಂದು ಜಲಪಾತ ಯಾವುದು? ಲಿವಿಂಗ್ಸ್ಟನ್ ಅನ್ನುವಂತ ಜಲಪಾತ ನೋಡಿ. ಲಿವಿಂಗ್ಸ್ಟನ್ ಅನ್ನುವಂತ ಜಲಪಾತ ನಿರ್ಮಾಣ ಆಗಿದೆ. ನೋಡಿ, ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಷನ್ ಝೋನ್, ITCZ. ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ. ಇದು ಹೆಚ್ಚು ಉಷ್ಣಾಂಶದ ವಲಯವಾಗಿದ್ದು ಕಡಿಮೆ ಒತ್ತಡವನ್ನು ಹೊಂದಿದೆ. ಯಾಕಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಸಹಜವಾಗಿನೇ ಇಲ್ಲಿ ಉಷ್ಣಾಂಶ ಪ್ರಮಾಣ ಜಾಸ್ತಿ ಇರ್ತದೆ. ಉಷ್ಣಾಂಶ ಪ್ರಮಾಣ ಜಾಸ್ತಿ ಅಂದ್ರೆ ಕಡಿಮೆ ಒತ್ತಡ ಪಟ್ಟಿ ಅಂತ ಅರ್ಥ. ಈ ಪಟ್ಟಿಯ ಸಮಭಾಜಕ ವೃತ್ತದಿಂದ ಉತ್ತರ ದಕ್ಷಿಣ 55, ಉತ್ತರದಲ್ಲಿ 5, ದಕ್ಷಿಣದ 5ಕ್ಕೆ ಏನಂತ ಕರೀತಾರೆ ಅಂದ್ರೆ ಶಾಂತ ಕಠಿಣ ವಲಯ ಅಂತ ಕರೀತಾರೆ. ಡೋಲ್ಡ್ರಮ್ ಅಂದ್ರು ಒಂದೇ, ಶಾಂತ ಕಠಿಣ ವಲಯ ಅಂದ್ರು ಒಂದೇ. ವಾಯುವಿನ ವೇಗವನ್ನು ಅಳೆಯಲು ಯಾವ ಸಾಧನವನ್ನು ಬಳಸುತ್ತಾರೆ? ಸಿಂಪಲ್ ಕ್ವಶನ್. ವಾಯುವಿನ ವೇಗವನ್ನು ಅಳೆಯಲು ಯಾವ ಸಾಧನವನ್ನು ಬಳಸುತ್ತಾರೆ? %47 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಪವನ ವೇಗ ಮಾಪಕ ಅಂತ ಕರೀತಾರೆ. ಗಾಳಿಯ ದಿಕ್ಕನ್ನು ತಿಳಿಸುವ ಸಾಧನ? ಗಾಳಿಯ ದಿಕ್ಕನ್ನು ತಿಳಿಸುವ ಸಾಧನ ಪವನ ದಿಕ್ಸೂಚಿ ನೋಡಿ. ಗಾಳಿಯ ದಿಕ್ಕನ್ನು ತಿಳಿಸುವ ಸಾಧನ ಅಂದ್ರೆ ಪವನ ದಿಕ್ಸೂಚಿ. ವೇಗವನ್ನು ತಿಳಿಸುವ ಸಾಧನ ಪವನ ವೇಗ ಮಾಪಕ. ಭೂಮಿಯ ಮೇಲ್ಮೈಗೆ ಸಮಾಂತರವಾಗಿ ಚಲಿಸುವ ವಾಯುವನ್ನ ಮಾರುತಗಳಂತ ಕರೀತಾರೆ. ಭೂಮಿಯ ಮೇಲೆ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಚಲಿಸುವ ಸಮತಲ ವಾಯುಧಾರೆಯನ್ನೇ ಮಾರುತಗಳು ಅಂತ ಕರೀತಾರೆ. ವಾಯು ಯಾವ ದಿಕ್ಕಿನಿಂದ ಬೀಸುತ್ತದೆ ಎಂದು ಪವನ ದಿಕ್ಸೂಚಿಯ ಮೂಲಕ ಅಳತೆ ಮಾಡುತ್ತೇವೆ. ವಾಯುವಿನ ವೇಗವನ್ನು ಅಳೆಯಲು ಬಳಸುವಂತ ಸಾಧನ ಅಂದ್ರ ಪವನ ವೇಗ ಮಾಪಕ ಅಥವಾ ಅನಿಮೋಮೀಟರ್ ಅಂತ ಕರೀತಾರೆ. ಅನಿಮೋಮೀಟರ್ ಪವನ ವೇಗ ಮಾಪಕ. ಮಾರುತಗಳು ಸಾಗರಗಳ ಮೇಲೆ ಅತ್ಯಂತ ಪ್ರಬಲವಾಗಿ ಬೀಸುತ್ತವೆ. ಹಾಗಾಗಿ ಯಾವ ಅಕ್ಷಾಂಶಗಳಲ್ಲಿ ಬೀಸುವ ಮಾರುತಗಳನ್ನ ಅಬ್ಬರದ ಗಾಳಿಗಳು ಎಂದು ಕರೆಯುತ್ತಾರೆ? ಅಬ್ಬರದ ಗಾಳಿಗಳು ಅಂತ ಕರೀತಾರೆ. ಈ 40ರ ಅಬ್ಬರದ ಗಾಳಿಗಳು 40ರ ಅಬ್ಬರದ ಗಾಳಿಗಳು 40ರ ಅಬ್ಬರದ ಗಾಳಿಗಳು ಐವತ್ತರ ಉಗ್ರ ಗಾಳಿಗಳು 60ರ ಅರಚುವ ಗಾಳಿಗಳು ಇದು ನೋಡಿ
ಇಲ್ಲಿ ಬೀಸ್ತಾವ, ಈ ತರ ಬೀಸ್ತಾವ ಗಾಳಿಗಳು, ಪಶ್ಚಿಮ ದಿಕ್ಕಿನಿಂದ ಬೀಸ್ತಿರ್ತಾವೆ. ಸರ್ UK ಯಾಕೆ ಕರೆದ್ರಂತಂದ್ರ ದಕ್ಷಿಣಾರ್ಧಗೋಳದಲ್ಲಿ ನೀರು ಜಾಸ್ತಿ ಇದೆ. ದಕ್ಷಿಣಾರ್ಧಗೋಳದಲ್ಲಿ 81% ವಾಟರ್ ಇದೆ, 19% ಲ್ಯಾಂಡ್ ಇದೆ. ದಕ್ಷಿಣಾರ್ಧಗೋಳದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರುವುದರಿಂದ ಮಾರುತಗಳು ವೇಗವಾಗಿ ಬೀಸ್ತವೆ. ಯಾವುದೇ ಅಡೆತಡೆಗಳು ಇರಂಗಿಲ್ಲ. ಯಾವುದೇ ಅಡೆತಡೆಗಳು ಇಲ್ಲದೆ ಇರುವ ಸಲುವಾಗಿ ದಕ್ಷಿಣಾರ್ಧಗೋಳದಲ್ಲಿ ಮಾರುತಗಳು ಅತ್ಯಂತ ಸುಂಕುದಿರುತ್ತೇವೆ. ಎರಡು ಬದಲ್ತಾನ ನಾವು ಪಟ್ಟಿ ಹಾಕಿ ಬಂದವ್. ದಕ್ಷಿಣಾರ್ಧಗೋಳದಲ್ಲಿ ಮಾರುತಗಳು ಏನಾಗ್ತಾವ ಅಂತಂದ್ರೆ ಅತ್ಯಂತ ವೇಗದಲ್ಲಿ ಚಲಿಸ್ತವೆ. ಯಾಕೆ ವೇಗದಲ್ಲಿ ಚಲಿಸ್ತಾವ ಅಂದ್ರೆ ಈ ಗಾಳಿಗಳಿಗೆ ಅಂದ್ರೆ ಮಾರುತಗಳಿಗೆ ಯಾವುದೇ ಅಡೆತಡೆಗಳು ಇರಂಗಿಲ್ಲ, ನೀರಿನ ಮೇಲೆ ವೇಗವಾಗಿ ಬೀಸ್ತಾವ. ಮತ್ತೆ ಅದಕ್ಕೆ ಯಾರ ಕ್ರಿಸ್ಟೋಫರ್ ಕೊಲಂಬಸ್ನ ಹಡಗುಗಳು ನೋಡಿ ತನ್ನ ಮನಸ್ಸಿಗೆ ಬಂದ ಹೋಗ್ಬಿಟ್ಟು ಭಾರತ ಕಂಡಿಡಬೇಕಾದ ಕ್ರಿಸ್ಟೋಫರ್ ಕೊಲಂಬಸ್ ಏನನ್ನ ಕಂಡಿಡದ ಅಂತಂದ್ರೆ ಹೋಗಿ ವೆಸ್ಟ್ ಇಂಡೀಸ್ ಕಂಡಿಡದ. ಕ್ರಿಸ್ಟೋಫರ್ ಕೊಲಂಬಸ್ ಭಾರತ ಕಂಡಿಡಿದ ಬದಲಾಗಿ ವೆಸ್ಟ್ ಇಂಡೀಸ್ ಕಂಡಿಡದ. ಯಾಕಂದ್ರೆ ಎಲ್ಲಾ ಮಾರುತಗಳು ಏನ ಮಾಡ್ತಾವ ಅಂದ್ರೆ ಅವು ಮಾರುತಗಳು ಮಾತಾಡ್ಕೋತಾವ, ತೋ ನಡ್ರಿ ಲೇವನ್ ಅಂತ ಹೇಳಿ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಮಾರುತಗಳು ಆ ಕಡೆ ಒತ್ತು ಹೊಡಗರ್ನ ಈ ಕಡೆ ಒತ್ತು ಅಂತಿರ್ತಾವ. ಆ ಸಣ್ಣ ಸಣ್ಣ ಮಾರುತಗಳ ಸಣ್ಣ ಸಣ್ಣ ಮರಿಗಳು ಮಮ್ಮಿ ಈ ಕಡೆ ಜಗ್ಗಿ ಉಕುರ್ನ ಅಂತಿರ್ತಾವ. ಅಷ್ಟು ವೇಗದಲ್ಲಿ ಬೀಸ್ತಾವು. ಆ ಉದ್ದೇಶಕ್ಕಾಗಿ ದಕ್ಷಿಣಾರ್ಧಗೋಳದಲ್ಲಿ ಬೀಸುವಂತ ಮಾರುತಗಳು ಏನದಾವ ಅಂದ್ರೆ 40 ಅಬ್ಬರದ ಗಾಳಿಗಳು, 50 ಉಗ್ರ ಗಾಳಿಗಳು, 60 ಅರಚುವ ಗಾಳಿಗಳು ಅಂತ ಕರಿತಾವ. ಎಲ್ಲಾ ಮಾರುತಗಳು ಏನ್ ಹೆಚ್ಚು ಕಡಿಮೆ ಆದ ಕೆಡಿ ಬಿಡ್ತಾವು ನಿಮ್ಮನ್ನ. ಜಗ್ಗ ಆ ಕಡೆ ಜಗ್ಗು ಈ ಕಡೆ ಜಗ್ಗು, ಅಷ್ಟು ಡೇಂಜರ್ ಇರ್ತವೆ. ಹಾಗಾದ್ರೆ ಈ 40 ದಕ್ಷಿಣದ ಗಾಳಿಗಳ ವಿಶೇಷ ಏನಂದ್ರೆ ಇವುಗಳನ್ನ ಪ್ರತಿ ವಾಣಿಜ್ಯ ಮಾರುತಗಳು ಅಂತ ಕರೀತಾರೆ. ಪ್ರತಿ ವಾಣಿಜ್ಯ ಮಾರುತಗಳು. ನಿಮ್ಮಂಗ ಅವೆಲ್ಲ ನೋಡು ನನಗ ಡುಮ್ ಅಂತ ಬೈತಾವ ನೋಡು. ಇಲ್ಲಿ ನೋಡಿ 40 ದಕ್ಷಿಣದ ಗಾಳಿಗಳನ್ನ ಏನಂತ ಕರೀತಾರಂದ್ರೆ ಅಬ್ಬರದ ಗಾಳಿಗಳು, 50 ಉಗ್ರ ಗಾಳಿಗಳು, 60 ಅರಚುವ ಗಾಳಿಗಳು. ಅಲ್ಲ 8ನೇ ತರಗತಿ ಪುಸ್ತಕದಲ್ಲಿ ಎಷ್ಟು ಮಾಹಿತಿ ಇದೆ ಓದ್ರಿ ಅಂತ ಹೇಳಿದ್ ನಾನು ನಿಮ್ಗೆ. ಅದಕ್ಕೆ 8ನೇ ತರಗತಿ ಬುಕ್ನಾಗ ಎಷ್ಟು ಅದ್ಭುತ ಕೊಟ್ಟಾನಂತಂದ್ರೆ ಎಷ್ಟು ಅದ್ಭುತ ಇರೋದು ವಿಚಾರ ಮಾಡ್ರಿ ನೀವು. ಅಲ್ಲ ನಾನ್ ನೋಟ್ಸ್ ಮಾಡ್ಸಕ್ ಬರಂಗಿಲ್ಲ, ಟೈಮ್ ಇರಂಗಿಲ್ಲ, ನೀವು ಮಾಡ್ಕೋಬೇಕೆಲ್ಲವು. ದಕ್ಷಿಣಾರ್ಧಗೋಳದ ಪ್ರತಿ ವಾಣಿಜ್ಯ ಮಾರುತಗಳನ್ನ 40 ಅಬ್ಬರದ ಗಾಳಿಗಳು, 50 ಉಗ್ರ ಗಾಳಿಗಳು, 60 ಅರಚುವ ಗಾಳಿಗಳು ಅಂತೇಳಿ ಕರೀತಾರೆ. ಇದು ನೆನ್ಪಿಡಿ. ಓಕೆ. ಸ್ಥಳೀಯ ಮಾರುತಗಳನ್ನ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕರೆಯುತ್ತಾರೆ. ಹಾಗಾದ್ರೆ ಈ ಕೆಳಗಿನ ಯಾವ ಜೋಡಣೆ ತಪ್ಪಾಗಿದೆ? 2017 PDO ಕೇಳಿದ ಪ್ರಶ್ನೆ ಇದೇ ಮಾಡೆಲ್ ಅಲ್ಲಿ ಕೇಳಿದ್ದ. ಭಾರತ ದೇಶದಲ್ಲಿ ಸ್ಥಳೀಯ ಮಾರುತವನ್ನು ಲೂ ಅಂತ ಕರೀತಾರೆ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದಲ್ಲಿ ಚಿನುಕ್ ಅಥವಾ ಹಿಮಭಕ್ಷಕ ಅಂತ ಕರೀತಾರೆ. ಆಲ್ಪ್ಸ್ ಪರ್ವತಗಳಲ್ಲಿ ಬ್ರಿಕ್ ಫೀಲ್ಡರ್ ಅಂತ ಕರೀತಾರೆ. ಫ್ರಾನ್ಸ್ ದೇಶದಲ್ಲಿ ಮಿಸ್ಟ್ರಲ್ಸ್ ಅಂತ ಕರೀತಾರೆ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ, ಯಾವ ಜೋಡಿ ತಪ್ಪಾಗಿದೆ? ಕುಮಾರ್ ಅವರು, ಮಾಳು ಅವರು, ರೋಜಾ. ಅಲ್ಲಿ ಬ್ರಿಕ್ ಫೀಲ್ಡರ್ ಇದಿಲ್ಲ, ಇದು ರಾಂಗ್ ಇದೆ ನೋಡಿ. ಬ್ರಿಕ್ ಫೀಲ್ಡರ್ ಎಲ್ಲಿದೆ ಅಂದ್ರೆ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರ್ತದೆ. ಲೋಕಲ್ ವಿಂಡ್ಸ್ ಅಂತ ಕರೀತಾರೆ. ಸ್ಥಳೀಯ ಉಷ್ಣಾಂಶದ ಪ್ರಭಾವಕ್ಕೊಳಗಾಗಿ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಬೀಸುವ ಮಾರುತಗಳನ್ನು ಸ್ಥಳೀಯ ಮಾರುತಗಳನ್ನು ಕರೀತಾರೆ. ಅವುಗಳಲ್ಲಿ 4 ಪ್ರಕಾರ ಸ್ಥಳೀಯ ಮಾರುತಗಳಲ್ಲಿ. ಒಂದು ಭೂಗಾಳಿಗಳು, ಸಮುದ್ರ ಗಾಳಿಗಳು, ಪಥಗಳು, ಕಣಿವೆ ಗಾಳಿಗಳು ಅಂತ ಕರೀತಾರೆ. ಸ್ಥಳೀಯ ಮಾರುತಗಳನ್ನ ರಾಜಸ್ಥಾನದಲ್ಲಿ ಲೂ ಅಂತ ಕರೀತಾರೆ, ಪಂಜಾಬದಲ್ಲಿ ನಾರ್ವೆಸ್ಟಾರ್ ಅಂತ ಕರೀತಾರೆ, ಉತ್ತರ ಪ್ರದೇಶದಲ್ಲಿ ಆಂಡಿಸ್ ಅಂತ ಕರೀತಾರೆ, ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಖಿ ಅಂತ ಕರೀತಾರೆ. ಸ್ಥಳೀಯ ಮಾರುತಗಳನ್ನ ರಾಜಸ್ಥಾನದಲ್ಲಿ ಲೂ, ಪಂಜಾಬದಲ್ಲಿ ನಾರ್ವೆಸ್ಟಾರ್, ಉತ್ತರ ಪ್ರದೇಶದಲ್ಲಿ ಆಂಡಿಸ್, ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಖಿ. ಹಾಗಾದರೆ ಕಾಲಬೈಸಾಖಿ ಎಂದರೆ ವಿನಾಶದ ಗಾಳಿ, ಆಂಡೀಸ್ ಎಂದರೆ ಕಣ್ಣು ಗುರುಡುತನ. ಆಂಡೀಸ್ ಅಂದ್ರೆ ಏನು? ಕಣ್ಣು ಗುರುಡುತನ. ನೆನ್ಪಿಡಿ.
ಓಕೆ. ನಿರಂತರ ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ, ಒತ್ತಡ, ತೇವಾಂಶ ವ್ಯತ್ಯಾಸಗಳ ಪರಿಣಾಮವಾಗಿ ಸ್ಥಳೀಯ ಮಾರುತಗಳಾಗುತ್ತವೆ. ಇವುಗಳು ಪರ್ವತ ಶ್ರೇಣಿಗಳು, ಕಣಿವೆಗಳು, ಇತರೆ ಎತ್ತರ ಸ್ಥಳಗಳು ಹಾದು ಹೋಗುವುದರಿಂದ ಬದಲಾವಣೆಗೊಂಡು ವಾಯು ಪ್ರವಾಹಗಳು ಉಂಟಾಗುತ್ತವೆ. ಪ್ರಮುಖ ಸ್ಥಳೀಯ ಮಾರುತಗಳೆಂದರೆ ಭೂಗಾಳಿಗಳು, ಸಮುದ್ರ ಗಾಳಿಗಳು, ಪರ್ವತ ಗಾಳಿಗಳು, ಕಣಿವೆ ಗಾಳಿಗಳಾಗಿವೆ. ಇವುಗಳಲ್ಲಿ ಭಾರತ ದೇಶದಲ್ಲಿ ಲೂ ಅಂತ ಕರೀತಾರೆ. ಭಾರತ ದೇಶದಲ್ಲಿ ಲೂ ಅಂತ ಕರೆದ್ರೆ ಅಮೆರಿಕ ದೇಶದಲ್ಲಿ ಇದೇ ಕ್ವಶನ್ ಆಗಿದ್ದು 2017 PDO ಚಿನುಕ್ ಕರೀತಾರೆ. ಚಿನುಕ್ ಅಂದ್ರು ಒಂದೇ, ಹಿಮಭಕ್ಷಕ ಅಂದ್ರು ಒಂದೇ. ಹಿಮ ಅಬುಕ್ ಅಂತೂ ಕೊಟ್ಟಾಗ ಹಿಮ ಅಬುಕ್ ಅಂದ್ರು ಒಂದೇ, ಹಿಮಭಕ್ಷಕ ಅಂದ್ರು ಒಂದೇ, ಚಿನುಕ್ ಅಂದ್ರು ಒಂದೇ. ಆಲ್ಪ್ಸ್ ಪರ್ವತಗಳಲ್ಲಿ ಏನಂತ ಕರೀತಾರಂದ್ರೆ ಆಲ್ಪ್ಸ್ ಪರ್ವತಗಳಲ್ಲಿ ಅಂತ ಕರೀತಾರೆ. ಫ್ರಾನ್ಸ್ ದೇಶದಲ್ಲಿ ಮಿಸ್ಟ್ರಲ್ ಅಂತ ಕರೀತಾರೆ. ಸಹರಾ ಮರುಭೂಮಿಯಲ್ಲಿ ಸಿರಾಕು ಅಂತ ಕರೀತಾರೆ. ಆಸ್ಟ್ರೇಲಿಯಾ ದೇಶದಲ್ಲಿ ಬ್ರಿಕ್ ಫೀಲ್ಡರ್ ಅಂತ ಕರೀತಾರೆ. ಅಂಟಾರ್ಟಿಕ್ ಖಂಡದಲ್ಲಿ ಬ್ಲಿಝರ್ಡ್ ಅಂತ ಕರೀತಾರೆ. ಅಂಟಾರ್ಟಿಕ್ ಖಂಡದಲ್ಲಿ ಬ್ಲಿಝರ್ಡ್ ಸ್ಥಳೀಯ ಮಾರುತಗಳನ್ನ. ಹಾಗಾದ್ರೆ ಸ್ಥಳೀಯ ಮಾರುತಗಳು ಹೊತ್ತು ತರುವ ಮಳೆಯನ್ನ ಎಕ್ಸಲೆಂಟ್. ಸ್ಥಳೀಯ ಮಾರುತಗಳ ಹೊತ್ತು ತರುವ ಮಳೆಯನ್ನ ಪರಿಸರಣ ಮಳೆಗಳು ಎಂದು ಕರೆಯುತ್ತಾರೆ. ನೆನಪಿಡಿ, ಪರಿಸರಣ ಮಳೆ, ಕನ್ವರ್ಜೆನ್ಷನ್ ರೈನ್ಫಾಲ್. ಪರಿಸರಣ ಮಳೆ ಅಂದ್ರೆ ಸ್ಥಳೀಯ ಮಾರುತಗಳು ಹೊತ್ತು ತರುವ ಮಳೆಯನ್ನ ಪರಿಸರಣ ಮಳೆ ಎನ್ನುವರು. ಆವರ್ತ ಮಾರುತಗಳು ವಿವಿಧ ದೇಶಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಚೀನಾ ಮತ್ತು ಜಪಾನ್ ದೇಶದಲ್ಲಿ ತೈಫೋನ್, ಅಮೆರಿಕ ಮೆಕ್ಸಿಕೋದಲ್ಲಿ, ಆಸ್ಟ್ರೇಲಿಯಾ ದೇಶದಲ್ಲಿ ವಿಲ್ಲೀಸ್, ಭಾರತದಲ್ಲಿ ಸೈಕ್ಲೋನ್. ಮೇಲಿನ ಯಾವ ಜೋಡಿ ತಪ್ಪಾಗಿದೆ? ಆವರ್ತ ಮಾರುತ ಮೀನ್ಸ್ ಸೈಕ್ಲೋನ್. ಆವರ್ತ ಮಾರುತ ಅಂದ್ರೆ ಯಾವುದು? ಸೈಕ್ಲೋನ್ ಅಂತ ಅರ್ಥ. ಅದು ಅಮೆರಿಕ ಮತ್ತು ಮೆಕ್ಸಿಕೋದಲ್ಲಿ ವರ್ಲ್ಫುಲ್ ಅಂತ ಕರೆಯಂಗಿಲ್ಲ. ಅಮೆರಿಕ ಮತ್ತು ಮೆಕ್ಸಿಕೋದಲ್ಲಿ ಏನ್ ಕರೀತಾರೆ ಗೊತ್ತಾ? ಹರಿಕೇನ್ ಅಂತ ಕರೀತಾರೆ. ಮೆಕ್ಸಿಕೋದಲ್ಲಿ ವಿಶೇಷವಾಗಿ ಟರ್ನಾಡೋ ಅಂತ ಕರೀತಾರೆ. ಟರ್ನಾಡೋ. ಈ ವರ್ಲ್ಫುಲ್ ಎಲ್ಲಿ ಕರೀತಾರೆ ಗೊತ್ತಾ? ಇದನ್ನ ರಷ್ಯಾ ದೇಶದಲ್ಲಿ ಕರೀತಾರೆ. ರಷ್ಯಾ ದೇಶದಲ್ಲಿ ಸೈಕ್ಲೋನ್ಗಳನ್ನು ವರ್ಲ್ಫುಲ್ ಅಂತ ಕರೀತಾರೆ. ನೋಡಿ, ಆವರ್ತ ಮಾರುತಗಳನ್ನ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಹೆಸರನ್ನು ಕರೆಯುತ್ತಾರೆ. ಚೀನಾ ಜಪಾನ್ ದೇಶದಲ್ಲಿ ಟೈಫೋನ್ ಅಂತಾರೆ. ಅಮೆರಿಕ ಮೆಕ್ಸಿಕೋದಲ್ಲಿ ಹರಿಕೇನ್ ಅಂತಾರೆ. ಆಸ್ಟ್ರೇಲಿಯಾ ದೇಶದಲ್ಲಿ ವಿಲ್ಲಿಸ್ ಅಂತ ಕರೀತಾರೆ. ಭಾರತದಲ್ಲಿ ಸೈಕ್ಲೋನ್, ರಷ್ಯಾದಲ್ಲಿ ವರ್ಲ್ಫುಲ್. ಇತ್ತೀಚೆಗೆ ಕೆಲವು ವರ್ಷಗಳಲ್ಲಿ ಭಾರತ ಕೆಲವು ಪ್ರಬಲವಾದಂತಹ ಆವರ್ತ ಮಾರುತಗಳು ಬೀಸಿದ್ದಾವೆ. ಅವುಗಳಂದ್ರೆ ಬೋಲಾ, ನರ್ಗಿಸ್, ನಿಶಾ, ಐಲಾ, ಲೈಲಾ, ಬಿಜ್ಲಿ, ಜಲ್, ತೇಸ್. ಇತ್ತೀಚೆಗೆ ಅಸನಿ ಬೀಸಿತು ಗೊತ್ತಾ? ನಮ್ಮ ಅಸನಿ ಅಂತ ಹೇಳಿ, ಅಸನಿ ಅಂತ ಕರೀತಾರೆ. ಯಾವ ಇವೆಲ್ಲ ಎಲ್ಲ ನಾವು ನಿಮ್ಮವ್ರಪ್ಪ. ಅಸನಿ ನಾವೆಲ್ಲ ಒಂಥರ ಚಂಡಮಾರುತ ನಾಡು, ತಮಿಳುನಾಡು. ಯಾವ ಮೋಡಗಳನ್ನ ಉಣ್ಣೆಯ ಗುಡ್ಡೆ ಎಂದು ಕರೆಯುತ್ತಾರೆ? ವಾವ್, ಸೂಪರ್ ಕ್ವಶನ್. ನೋಡಿ ಎಷ್ಟು ಚೆನ್ನಾಗಿದೆ ಕ್ವಶನ್. ನೋಡಮ್ಮ, ಆನ್ಸರ್ ಮಾಡ್ರಿ. ನೋಡಮ್ಮ ಯಾರು ಶಾಣೆ ಇದ್ರಿ ಗೊತ್ತಾಗ್ತದ. ಓದಾರಲ್ಲ ಬರೆಯೋರಲ್ಲ. ಸರಿಯಾದಂತ ಉತ್ತರ ರಾಶಿ ಮೋಡಗಳು. ರೈಟ್ ಆನ್ಸರ್. ರಾಶಿ ಮೋಡಗಳು ಕೆಮ್ಯುಲಸ್ ಕ್ಲೌಡ್ಸ್ ಅಂತ ಕರೀತಾರೆ. ಕೆಮ್ಯುಲಸ್ ಕ್ಲೌಡ್ಸ್ ರಾಶಿ ಮೋಡಗಳು. ವಿಶೇಷ ಏನು ಅಂತಂದ್ರೆ ರಾಶಿ ಮೋಡಗಳು ಊರ್ಧ್ವಮುಖವಾಗಿ ಬೆಳೆದದ್ದು. ಇದರ ಮೇಲ್ಮೈ ಗೋಪುರ ಬಾಗಿರುವುದರಿಂದ ಹೂಕೋಶಿನ ರಚನೆ ಹೋಲುತ್ತವೆ. ಇವುಗಳು ಮಳೆ ತರುವ ಮೋಡಗಳಾಗಿದ್ದು ಈ ಮೋಡಗಳು ಉಣ್ಣೆಯ ಗುಡ್ಡೆಯಂತೆ ಕಂಡು ಬರುವುದರಿಂದ ಇವುಗಳನ್ನು ಉಣ್ಣೆಯ ಗುಡ್ಡೆ ಅಂತ ಕರೀತಾರೆ. ಇವುಗಳು ಬಿಳಿಯ ಬಣ್ಣದಿಂದ ಕಪ್ಪು ಬಣ್ಣದವರೆಗೆ ಕಂಡು ಬರುತ್ತವೆ. ಇವುಗಳು ಸಂಪೂರಿತಗೊಂಡಾಗ ಮಳೆಯನ್ನು ಬಿಡುತ್ತವೆ. ಉಣ್ಣೆಯ ಗುಡ್ಡ ಯಾವುದು? ರಾಶಿ ಮೋಡಗಳು. ಹೈಯೆಸ್ಟ್ ಮಳೆ ತರುವ ಮೋಡಗಳು ಯಾವುವು? ಅತಿ ಹೆಚ್ಚು ಮಳೆ ತರುವ ಮೋಡಗಳು ಯಾವುವು?
ನಿಮ್ ಬಹಳ ಸರಿ ಎಕ್ಸಾಮ್ದಾಗ ಹೇಳಿನಿ ಇದನ್ನು. ಶಬಾಷ್, 74% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸುಮ್ ದಿನ ಕ್ಲಾಸ್ ಅಟೆಂಡ್ ಆಗಿಟ್ಟು ಬರ್ಕೊಂಡು ಹೋಗ್ಬಿಟ್ರೆ ಸಾಕು. ದಿನ ಇವೇ ಡಿಸ್ಕಸ್ ಮಾಡ್ತೀವಿ. ಒಳ್ಳೆ ರಾಶಿ ವೃಷ್ಟಿ ಮಾಡೋಗಳು ರಾಶಿ ವೃಷ್ಟಿ ಮಾಡೋಗಳು ರೈಟ್ ಆನ್ಸರ್ ಮಾಡಿ. ದಕ್ಷಿಣ ಭಾರತದ ಮೋಷಿನ್ರಾಮ ಎಂದು ಯಾವುದನ್ನು ಕರೆಯುತ್ತಾರೆ? ಸಿಂಪಲ್ ಕ್ವಶನ್, ವೆರಿ ಇಂಪಾರ್ಟೆಂಟ್. ನಾ ಎಲ್ಲ ಗೌರ್ಮೆಂಟ್ ಪುಸ್ತಕದಲ್ಲಿನೇ ಹೇಳ್ತಾ ಇದ್ದೇನೆ ನೋಡಿ ಕ್ವಶನ್. %68 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಆಗುಂಬೆ ರೈಟ್ ಆನ್ಸರ್ ನೋಡಿ. ನೋಡಿ, ನಿಮಗಿದು ಗೊತ್ತಿದೆಯೇ? ಇದನ್ನು ಬಲ್ಲಿರಾ? ನೀವು ಜೀವನದಾಗ ಒಮ್ಮೆ ಓದಿದ್ದೀರಾ ಇದನ್ನು? ಸಣ್ಣ ಮಕ್ಕಳಿಗೆ ಓದಿರ್ತಾರ. ಭಾರತದ ಮೇಘಾಲಯದ ಮೋಷಿನ್ರಾಮ 1140 ಸೆಂಟಿಮೀಟರ್ ಅಷ್ಟು ಮಳೆ ಪಡೆಯುತ್ತದೆ. ಯಾರವ ಚಾನ್ಸೇ ಇಲ್ಲ ನಾವು. ಇದು ಅತ್ಯಂತ ತೇವವಾಗಿರುವಂತಹ ಸ್ಥಳವಾಗಿದೆ. ಕರ್ನಾಟಕದ ಆಗುಂಬೆ ಅಂತ ದಕ್ಷಿಣ ಭಾರತದ ಮೋಷಿನ್ರಾಮ್ ಅಂತ ಕರೀತಾರೆ ಕರ್ನಾಟಕದ ಆಗುಂಬೆಯನ್ನ. ಉಕ್ರೇನ್ ಬಗ್ಗೆ ಹೇಳ್ತೀನಿ, ಏನ್ ಕೆಲಸ ಅದ. ಭಾರತದ ರಾಜಸ್ಥಾನದ ರೊಯ್ಲಿ ಕೇವಲ 8 ಸೆಂಟಿಮೀಟರ್ ಮಳೆ ಪಡೆಯುವುದರ ಮೂಲಕ ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳವಾಗಿದೆ. ದೇಶದಲ್ಲಿ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳವಾಗಿದೆ. ಸುಮಾರು 200 ಅಂತ ಕೊಟ್ಟಿದ್ದಾನೆ, ಆಕ್ಚುಲಿ 400 ಇರ್ಲಿ. ಸುಮಾರು 200 ವರ್ಷಗಳಿಂದ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಮಳೆಯಾಗಿಲ್ಲ ಅಂದ್ರ ಚೀಲಿ ದೇಶದ ಅಟಕಾಮ ಮರುಭೂಮಿಯಲ್ಲಿ ನೋಡಿ. ಯಾರೋ ನಿಮಗಿದು ಮಿಕ್ಕಿದೆಯಾ? ಇಲ್ಲಿ ಸರಿ ಸುಮಾರು 800 ವರ್ಷಗಳಿಂದ ಅಂದ್ರ 200 ವರ್ಷಗಳಿಂದ ಮಳೆಯಾಗಿಲ್ಲ. ಇಲ್ಲಿ ಕೊಟ್ಟಂತ ಪಾಯಿಂಟ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಅದ ನೋಡಿ. ಒಂದು ಪ್ರದೇಶದ ವಾಯುಗುಣ ಮೇಲೆ ಪ್ರಭಾವ ಬೀರುವ ಅಂಶಗಳು: ಸಮುದ್ರ ಮಟ್ಟದಿಂದ ಇರುವ ಎತ್ತರ, ಮಾರುತಗಳು, ಸಮುದ್ರದಿಂದ ಇರುವ ದೂರ, ಭೂಮಿ ಮತ್ತು ಜಲರಾಶಿ ಹಂಚಿಕೆ, ಜನಸಂಖ್ಯೆ. ಒಂದು ಪ್ರದೇಶದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತ ಅಂಶಗಳನ್ನು ತೆಗೆದುಕೊಂಡಾಗ ಒಂದು 2 3 4 ಇದು ಮೇಲಿನ ಯಾವುದೂ ಅಲ್ಲ ನೋಡಿ. ಯಾವುದೂ ಅಲ್ಲ. ಜನಸಂಖ್ಯೆ ಹೆಂಗ್ ಪ್ರಭಾವ ಬೀರ್ತದೆ ಏನ ಓದ್ತಿರ್ಬೇಕು ಉಪಯೋಗ. 1 2 3 4 ಕರೆಕ್ಟ್ ಆನ್ಸರ್ ನೋಡಿ. ಒಂದು ಪ್ರದೇಶದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು: ಅಕ್ಷಾಂಶ ಬೀರುತ್ತದೆ, ಸಮುದ್ರ ಮಟ್ಟದಿಂದಿರುವ ಎತ್ತರ, ಮಾರುತಗಳು, ಸಮುದ್ರದಿಂದಿರುವ ದೂರ, ಭೂಮಿ, ಜಲರಾಶಿಗಳ ಹಂಚಿಕೆ, ಸಾಗರದ ಪ್ರವಾಹಗಳು ಎಲ್ಲವೂ ಪ್ರಭಾವ ಬೀರುತ್ತವೆ. ಒಂದು ಪ್ಯಾದಮ್ ಎಂದರೆ 8 ಅಡಿ, 7 ಅಡಿ, 6 ಅಡಿ, 5 ಅಡಿ. ಒಂದು ಪ್ಯಾದಮ್ 6 ಅಡಿ ನೋಡಿ. ಒಂದು ಪ್ಯಾದಮ್ ಅಂದ್ರೆ 6 ಅಡಿ. ಒಂದು ಪ್ಯಾದಮ್ ಎಂದರೆ 6 ಅಡಿ ನೋಡಿ. ಖಂಡಾವರಣ ಕಾಂಟಿನೆಂಟಲ್ ಸೆಲ್ಫ್ ಅಂತ ಕರೀತಾರೆ. ಸಾಗರ ಅಥವಾ ಸಮುದ್ರದ ಅಂಚಿನ ಹೆಚ್ಚು ಆಳವಿಲ್ಲದ ಭಾಗವನ್ನೇ ಖಂಡಾವರಣ ಪ್ರದೇಶ. ಇದರ ಒಂದು ಕಡೆಗೆ ಸಮುದ್ರ ತೀರವಿದ್ದರೆ ಮತ್ತೊಂದು ಕಡೆಗೆ ಖಂಡಾವರಣ ಇಳಿಜಾರು ಇರುತ್ತದೆ. ಈ ವಲಯದ ಸರಾಸರಿ ಆಳ 1000 ಪ್ಯಾದಮ್ ಮೀಟರ್. ಒಂದು ಪ್ಯಾದಮ್ ಅಂದ್ರೆ 6 ಅಡಿ ಅಥವಾ 1.8 ಮೀಟರ್ ಎಂದರ್ಥ. ತೀರದಿಂದ ಸಮುದ್ರ ಕಡೆಗೆ ಬಂದಂತೆ ಆಳವು ಹೆಚ್ಚಾಗುವುದು. ಖಂಡಾವರಣ ಪ್ರದೇಶವು ಮೀನುಗಾರಿಕೆ, ಜಲಚರ ಕೃಷಿ
ನೌಕಾಯಾನ ಕಚ್ಚಾ ತೈಲಗಳ ಉತ್ಪಾದನೆಗೆ ಪ್ರಾಮುಖ್ಯತೆ ಪಡೆದಿದೆ. ಸಾಗರಗಳ ತಳದಲ್ಲಿ ವಿಸ್ತಾರವಾದ ಮೈದಾನವಿರುವುದು, ಇದನ್ನೇ ಮೈದಾನ ಎನ್ನುವರು. ಸಾಗರಗಳ ತಳದಲ್ಲಿ ವಿಸ್ತಾರವಾದ ಮೈದಾನವಿರುವುದು, ಇದನ್ನೇ ಮೈದಾನ ಎನ್ನುವರು. ಹಾಗಾದ್ರೆ ಸಾಗರಗಳಲ್ಲಿ ಕಂಡುಬರುವ ಮೈದಾನವನ್ನು ಏನಂತ ಕರೀತಾರೆ? ಲೋಯಸ್ ಮೈದಾನ, ಅಬಿಸಲ್ ಮೈದಾನ, ಬಿಲ್ ಮೈದಾನ, ಖಂಡಾವರಣ ಮೈದಾನ. ನೋಡಿ 6ನೇ ತರಗತಿ 8ನೇ ತರಗತಿ ಪುಸ್ತಕದ ಎಷ್ಟು ಸಿಂಪಲ್ ಕೊಟ್ಟಾನೆ, ಇದೇ PSI ಕ್ವಶನ್. ಸಾಗರಗಳ ತಳದಲ್ಲಿ ವಿಸ್ತಾರವಾದ ಮೈದಾನ ಇರುವುದು, ಇದನ್ನ ಏನ್ ಕರೀತಾರ ಅಂದ್ರೆ ಅಬಿಸಲ್ ಮೈದಾನ ಅಂತ ಕರೀತಾರ. ಅಬಿಸಲ್ ಮೈದಾನ ನಿಮ್ ಬಹಳ ಸರಿ ಹೇಳಿದ್ದೀನಿ, ನೆನಪಿದ್ಯಾ? ನಾನು ಸಾಗರಗಳ ಕೆಳಭಾಗದಲ್ಲಿ ಗೌರ್ಮೆಂಟ್ ಪುಸ್ತಕದಲ್ಲಿ ಉಲ್ಲೇಖದವೆಲ್ಲ ಇವು. ಸಾಗರಗಳ ಕೆಳಭಾಗದಲ್ಲಿ ಕಂಡುಬರುವ ಮೈದಾನವನ್ನ ಅಬಿಸಲ್ ಮೈದಾನ. ನೋಡಿ, ಚಪ್ಪಟೆ ಆಕಾರದ ಗುಡ್ಡೆ ಆಕಾರದ ಅಥವಾ ಸವಕಳಿ ಪರ್ವತಗಳನ್ನ ಗಯಾಡ್ಸ್ ಅಂತ ಕರೀತಾರ. ಸಾಗರಗಳಲ್ಲಿ ಕಂಡುಬರುವಂತ ಪರ್ವತಗಳನ್ನ ಸಿ ಮೌಂಟೇನ್. 2017 ಮೋಸ್ಟ್ಲಿ 18 ಇರಬಹುದು, PSI ಕ್ವಶನ್ ಇದು. ಮೋಸ್ಟ್ಲಿ 2019 ಇರಬಹುದು PSI ಕ್ವಶನ್. ಸಿ ಮೌಂಟೇನ್ ಅಂದ್ರೆ ಸಾಮಾನ್ಯ ಬುಕ್ಗಳನ್ನ ನಾವು ಬಹಳಷ್ಟು ಅಲಕ್ಷ್ಯ ಮಾಡ್ತೀವಿ. ಮೊದಲು ಏನಪ್ಪಾ ಅಂತಂದ್ರೆ ಸಾಮಾನ್ಯ ಪುಸ್ತಕಗಳನ್ನ ಪರ್ಫೆಕ್ಟ್ ಆಗಿ ಓದ್ಕೊಳ್ಳಿ, ಬೇಸಿಕ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಲವಣಾಂಶ ಹೊಂದಿರುವಂತ ಜಲಭಾಗ ಯಾವುದು? ಟರ್ಕಿಯ ವ್ಯಾನ್ ಸರೋವರ, ಮೃತ ಸಮುದ್ರ, ಸಾಂಬಾರ ಸರೋವರ, ಕೆಂಪು ಸಮುದ್ರ. ಪ್ರಪಂಚದ ಅತಿ ಹೆಚ್ಚು ಲವಣತೆ ಹೊಂದಿರುವಂತ ಜಲಭಾಗ ಯಾವುದು? ಸರಿಯಾದಂತ ಉತ್ತರ ಟರ್ಕಿಯ ವ್ಯಾನ್ ಸರೋವರ. ನೋಡಿ, ಟರ್ಕಿಯ ವ್ಯಾನ್ ಸರೋವರ. ಪ್ರಪಂಚದ ಅತಿ ಹೆಚ್ಚು ಲವಣತೆ ಹೊಂದಿರುವ ಕೆಲವು ಜಲಭಾಗಗಳಂತಂದ್ರೆ ಟರ್ಕಿಯ ವ್ಯಾನ್ ಸರೋವರ 330, ಮೃತ ಸಮುದ್ರ 300, ಸಾಂಬಾರ ಸರೋವರ 265, ಕೆಂಪು ಸಮುದ್ರ 240. ಉಷ್ಣ ಸಾಗರದ ಪ್ರವಾಹಗಳು ಧ್ರುವ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಸಂಭಾಜಕ ವೃತ್ತದ ಕಡೆಗೆ ಚಲಿಸುತ್ತವೆ. ಸಂಭಾಜಕ ವೃತ್ತ ಪ್ರದೇಶದಲ್ಲಿ ಪ್ರಾರಂಭವಾಗಿ ಉಪಧ್ರುವ ಪ್ರದೇಶದ ಕಡೆಗೆ ಹರಿಯುತ್ತವೆ. ಧ್ರುವ ಪ್ರದೇಶದಲ್ಲಿ ಪ್ರಾರಂಭವಾಗಿ ಉಪಧ್ರುವದ ಕಡೆಗೆ ಬೀಸುತ್ತವೆ. ಸಂಭಾಜಕ ವೃತ್ತ ಪ್ರದೇಶದಲ್ಲಿ ಪ್ರಾರಂಭವಾಗಿ ಧ್ರುವ ಪ್ರದೇಶ ಕಡೆಗೆ ಹರಿಯುತ್ತವೆ. ಉಷ್ಣ ಸಾಗರದ ಪ್ರವಾಹಗಳು ಸಿಂಪಲ್ ಕ್ವಶನ್, ವೆರಿ ಇಂಪಾರ್ಟೆಂಟ್. ಸಾಗರದ ಪ್ರವಾಹಗಳಲ್ಲಿ ಇದನ್ನ ನಾವು ನೋಡ್ತೀವಿ, ಓಷಿಯನ್ ಕರೆಂಟ್ಸ್ ಅಂತ ಕರಿತೀವಿ. ನೋಡಿ, ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಪ್ರಾರಂಭವಾಗಿ ಧ್ರುವ ಪ್ರದೇಶದ ಕಡೆಗೆ ಚಲಿಸ್ತದೆ. ನೋಡಿ, ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಪ್ರಾರಂಭವಾಗಿ ಉಪಧ್ರುವ ವಲಯದ ಕಡೆಗೆ ಧ್ರುವ ಪ್ರದೇಶ ಕಡೆಗೆ ಹರಿಯುತ್ತದೆ. ಇದು ನೋಡಿ, ಸಾಗರದ ಪ್ರವಾಹ ಅಂತಂದ್ರ ಓಷಿಯನ್ ವಾಟರ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ as known as ocean currents. Ocean water move from one place to another place as known as ocean currents. ತಪ್ಪಾಯ್ತು. ಸಾಗರದ ಮೇಲ್ಮೈ ನೀರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸುವುದನ್ನೇ ಸಾಗರದ ಪ್ರವಾಹ ಅಂತ ಕರಿತೀವಿ. ಸಾಗರದ ಮೇಲ್ಮೈ ನೀರು ಒಂದು ಪ್ರದೇಶದ, ಯಾರು ಬ್ಲಾಸ್ಟ್ ಐತನವರು, ಯಾರವ ಜೀವನ ಸಾಕಾಗಿದನು, ಸೌಂಡ್ ಬ್ಲಾಸ್ಟ್ ಆಯ್ತ, ಸುಮ್ ಕುಂದ್ರಲ್ಲಿ. ಸಾಗರದ ಮೇಲ್ಮೈ ನೀರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸುವುದನ್ನೇ ಸಾಗರದ ಪ್ರವಾಹ. ಸಾಗರದ ಪ್ರವಾಹದಲ್ಲಿ ವೇಗಕ್ಕೆ ತಕ್ಕಂತೆ ಮೂರು ಪ್ರಕಾರ. ವೇಗಕ್ಕೆ ತಕ್ಕಂತೆ
10 ಕಿಲೋಮೀಟರ್ಗಿಂತ ಒಂದು ಗಂಟೆಗೆ 10 ಕಿಲೋಮೀಟರ್ಗಿಂತ ವೇಗದಲ್ಲಿ ಚಲಿಸ್ತಾ ಇದ್ದಾರೆ, ಅದನ್ನ ಏನ್ ಕರೀತಾರೆ ಗೊತ್ತಾ? ಸ್ಟ್ರೀಮ್ ಅಂತ ಕರೀತಾರೆ. ಸ್ಟ್ರೀಮ್. 3 ಕಿಲೋಮೀಟರ್ಗಿಂತ ಹೆಚ್ಚು 7 ಕಿಲೋಮೀಟರ್ಗಿಂತ ಕಡಿಮೆ ಚಲಿಸ್ತಂದ್ರೆ ಕರೆಂಟ್ ಅಂತ ಕರೀತಾರೆ. ಕರೆಂಟ್. ಒಂದು ವೇಳೆ 3 ಕಿಲೋಮೀಟರ್ಗಿಂತ ಕಡಿಮೆ ಚಲಿಸ್ತಂದ್ರ ಡ್ರಿಫ್ಟ್ ಅಂತ ಕರೀತಾರೆ. ಡ್ರಿಫ್ಟ್. ವೇಗಕ್ಕೆ ತಕ್ಕಂತೆ. ಹಾಗಾದ್ರೆ ಅದರ ಉಷ್ಣಾಂಶ ತಕ್ಕಂತೆ ಎರಡು ಪ್ರಕಾರ, ಒಂದು ಉಷ್ಣ ಪ್ರವಾಹ, ಇನ್ನೊಂದು ಶೀತ ಪ್ರವಾಹ. ಉಷ್ಣ ಪ್ರವಾಹ, ಇನ್ನೊಂದು ಶೀತ ಪ್ರವಾಹ. ಹೌದು. ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬಿದ್ದು ಅಲ್ಲಿಯೇ ನೀರು ಕಾಯುತ್ತದೆ. ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬಿದ್ದು ಅಲ್ಲಿ ನೀರು ಕಾದ ನೀರು ನಿಧಾನವಾಗಿ ಏನ್ ಮಾಡ್ತಂದ್ರ ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶದ ಕಡೆಗೆ ಚಲಿಸ್ತದೆ. ಧ್ರುವ ಪ್ರದೇಶದ ಕಡೆಗೆ ಚಲಿಸ್ತದ. ಇದನ್ನೇ ಉಷ್ಣೋದಕ ಪ್ರವಾಹ ಅಂತ ಕರಿತೀವಿ. ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆಗೆ ಚಲಿಸ್ತಂದ್ರ ಶೀತೋದಕ ಪ್ರವಾಹ. ಒಂದ್ ರೌಂಡ್ ಹೋಗಿ ಬಂತಂದ್ರೆ ಒಂದು ಗ್ರೈಸ್ ಅಂತ ಕರೀತಾರೆ. ಒಂದು ಗ್ರೈಸ್. ಒಂದು ಉಷ್ಣೋದಕ ಪ್ರವಾಹ, ಇನ್ನೊಂದು ಶೀತೋದಕ ಪ್ರವಾಹ. ಉಷ್ಣ ಪ್ರವಾಹ, ಇನ್ನೊಂದು ಶೀತ ಪ್ರವಾಹ. ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬಿದ್ದು ಅಲ್ಲಿ ನೀರು ಉಷ್ಣಗೊಂಡ ನೀರು ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶದ ಕಡೆಗೆ ಚಲಿಸಿದರೆ ಉಷ್ಣೋದಕ ಪ್ರವಾಹ. ಧ್ರುವ ಪ್ರದೇಶದಿಂದ ಸಂಭಾಜಕ ವೃತ್ತದ ಕಡೆಗೆ ಚಲಿಸಿದರೆ ಶೀತೋದಕ ಪ್ರವಾಹ. ಅರ್ಥ ಆಯ್ತಾ? ಉಷ್ಣೋದಕ ಪ್ರವಾಹ ಅಂದ್ರೆ ಏನು, ಶೀತೋದಕ ಪ್ರವಾಹ ಅಂದ್ರೆ ಏನು? ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬಿದ್ದು ಅಲ್ಲಿ ನೀರು ಉಷ್ಣಗೊಂಡ ನೀರು ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶದ ಕಡೆಗೆ ಚಲಿಸಿದರೆ ಉಷ್ಣೋದಕ ಪ್ರವಾಹ. ಒಂದು ವೇಳೆ ಸೂರ್ಯನ ಕಿರಣಗಳು ಧ್ರುವ ಪ್ರದೇಶದ ಮೇಲೆ ನೇರವಾಗಿ ಬಿದ್ದು ಅಲ್ಲಿ ನೀರು ಉಷ್ಣಗೊಂಡ ನೀರು ವಾಪಸ್ ಸಮಭಾಜಕ ವೃತ್ತದ ಕಡೆಗೆ ಚಲಿಸಿದರೆ ಅದನ್ನು ಶೀತೋದಕ ಪ್ರವಾಹ ಅಂತ ಹೇಳಿ ಕರಿತೀವಿ. ಹಿಂದೂ ಮಹಾಸಾಗರದಲ್ಲಿ 4 ಪ್ರವಾಹಗಳದಾವೆ ಫೇಮಸ್. ಹಿಂದೂ ಮಹಾಸಾಗರದ 3 ಉಷ್ಣೋದಕ ಪ್ರವಾಹಗಳು ಯಾವುವು? ಮೊಜಾಂಬಿಕಾ, ಅಗುಲಾಸ್, ಮಡಗಾಸ್ಕರ್. ಏಕೈಕ ಶೀತೋದಕ ಪ್ರವಾಹ ಪಶ್ಚಿಮ ಆಸ್ಟ್ರೇಲಿಯಾ. ನೋಡಿ, ಪಶ್ಚಿಮ ಆಸ್ಟ್ರೇಲಿಯಾ ಏಕೈಕ ಶೀತೋದಕ ಪ್ರವಾಹ ಪಶ್ಚಿಮ ಆಸ್ಟ್ರೇಲಿಯಾ. ಒಂದು ವೇಳೆ ಪೂರ್ವ ಆಸ್ಟ್ರೇಲಿಯಾ ಬಂದ್ರೆ, ವೆರಿ ಗುಡ್. ಪೂರ್ವ ಆಸ್ಟ್ರೇಲಿಯಾ ಬಂದರೆ ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತದೆ. ನೋಡಿ, ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತದೆ. ಯಾವುದು ಪೆಸಿಫಿಕ್ ಸಾಗರದ ಪ್ರವಾಹ ಅಲ್ಲ? ಒಯೋಸಿಯೋ ಪ್ರವಾಹ, ಕ್ಯುರೇಷಿಯಾ ಪ್ರವಾಹ, ಪಶ್ಚಿಮ ಆಸ್ಟ್ರೇಲಿಯಾ ಪ್ರವಾಹ, ಕ್ಯಾಲಿಫೋರ್ನಿಯಾ. ನೋಡಮ್ ಯಾರು ಜಾಣ್ರದಿರಿ? ಜಸ್ಟ್ ಹೇಳಿಕೊಟ್ಟಿನಿ ನಿಮ್ಗೆ ನಾನು. ಜಸ್ಟ್ ಹೇಳಿಕೊಟ್ಟಿನಿ. ಇನ್ನೇಗರ್ ಹೇಳಿ ನಾನು. ಇದು ಕರೆಕ್ಟ್ ಹಾಕ, 80 ಮ್ಯಾಗ ಹಾಕಬೇಕು ನೀವು. ಶಬಾಷ್, ವೆರಿ ಗುಡ್. ಸಾಕು. 73% ಹಾಕಿರಿ, 69 ಹಾಕಿರಿ. 10% ಇದ್ದಾಗ ಎಕ್ಸಲೆಂಟ್ ಅಂದವ್ ನಾ. ಇನ್ನು 67 ಇದ್ದಾಗ ಯಾಕೆ 65ಕ್ಕೆ ಬಂದ್ರಿ? ಸೂಪರ್. ಇನ್ನೇಗರ್ ಹೇಳಿ ನಾನು. ಜಸ್ಟ್ ಹೇಳಿನಿ. ಏನ್ ಹೇಳಿ ನೋಡಿ, ಪಶ್ಚಿಮ ಆಸ್ಟ್ರೇಲಿಯಾ ಅನ್ನೋದು ಹಿಂದೂ ಮಹಾಸಾಗರದ ಪ್ರವಾಹ ಅಂತ ಹೇಳಿ ನೀವು. ಪಶ್ಚಿಮ ಆಸ್ಟ್ರೇಲಿಯಾ ಅನ್ನೋದು ಹೌದಾ ಅಲ್ಲೋ? ಕ್ವಶನ್ಗೆ ಕೇಳ್ತಾನೆ. ಒಯೋಸಿಯೋ, ಕ್ಯುರೇಷಿಯಾ, ಪಶ್ಚಿಮ ಆಸ್ಟ್ರೇಲಿಯಾ, ಕ್ಯಾಲಿಫೋರ್ನಿಯಾ. ಓಕೆ, ಇರ್ಲಿ. ಇದರ ಉಷ್ಣ ಪ್ರವಾಹ ಹೇಳ್ರಿ ನೋಡಮ್ಮ. ಇದರ ಉಷ್ಣ ಪ್ರವಾಹ ಯಾವುದು? PSI ಕ್ವಶನ್ ಇದು, 2020 ಸಿವಿಲ್ PSI. ಉಷ್ಣ ಪ್ರವಾಹ ಯಾವುದು? 41%. ಯಾರು ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಆಗಿರಲ್ಲ ಅವ್ರು ಮಾತ್ರ ಆನ್ಸರ್ ಮಾಡ್ಲಕ್ ಸಾಧ್ಯ ಇದೆ. ನೋಡಿರು, ಎಂದರ ಒಂದಿನ ಆದ್ರೆ ಆಗಲ್ಲ ಕೆಲಸ ಇದು. ಎವ್ರಿ ಡೇ ಇರಬೇಕು, ಎವ್ರಿ ಡೇ ಓದಬೇಕು, ಎವ್ರಿ ಡೇ ಬುಕ್ ಜೊತೆ ಟಚ್ ಇರಬೇಕು. ಬಿಸಿ ಊಟದ ಬಾಳ್ಗನ ಸಾಮಾನ್ಯ ತಿಳಿದ್ರಿ ಬಡದಾಡಿ. ಉತ್ತರ ಪೆಸಿಫಿಕ್ ಸಾಗರದ ಪ್ರವಾಹಗಳು ನೋಡಿ. ಉತ್ತರ ಪೆಸಿಫಿಕ್ ಸಾಗರದಲ್ಲಿ ಯಾವ್ದಾವ ಉಷ್ಣ ಪ್ರವಾಹಗಳು? ಕ್ಯುರೇಷಿಯಾ. ಜಸ್ಟ್ ಕ್ವಶನ್ ಇದೇ ಕೇಳಿದ್ದೆ ನಾನು. ಕ್ಯುರೇಷಿಯಾ ಉಷ್ಣ ಸಾಗರದ ಪ್ರವಾಹ. ಒಯೋಸಿಯೋ ಶೀತ, ಕ್ಯಾಲಿಫೋರ್ನಿಯಾ ಶೀತ. ಇದು ಅಂತೂ ಉತ್ತರ ಪೆಸಿಫಿಕ್ ವೃತ್ತದ ಕೊಡಬಾರದು. ಆಕ್ಚುಲಿ 8th ಬುಕ್ನ ಕೊಟ್ಟಾನ. ಸಣ್ಣ ಮಕ್ಕಳದವ, ಇರ್ಲಿ, ಸದಾ ಇದ್ದೇ ಇರ್ತದಲ್ಲಿ, ಅದ್ರ ತಲೆ ಕಳ್ಸ್ಕೋಬಾರ್ದು. ಇದನ್ನು ಇದ್ದೇ ಇರುತ್ತೆ, ಇದ್ರ ಬಗ್ಗೆ ತಲೆ ಕಳ್ಸ್ಕೋಬಾರ್ದು. ಇದು ಪಶ್ಚಿಮ ಆಸ್ಟ್ರೇಲಿಯಾ ಒಂದ್ ನೆನಪಿಟ್ಬಿಡಿ. ಪಶ್ಚಿಮ ಆಸ್ಟ್ರೇಲಿಯಾ. ಪೇರು ಅಂದ್ರು ಒಂದೇ, ಹಂಬಾಲ್ಟ್ ಅಂದ್ರು ಒಂದೇ. ಪೇರು ಅಥವಾ ಹಂಬಾಲ್ಟು. ಪಶ್ಚಿಮ ಮಾರುತ ಪ್ರವಾಹ ಇಲ್ಲ. ಚೀಲಿ ಅಂತ ಕೊಡ್ಬೇಕಲ್ಲಿ. ಚೀಲಿ ಕೊಟ್ಟಿಲ್ಲ ಅವರು. ಚೀಲಿ ಒಂದ್ ನೆನಪಿಡಿ. ನಾ ಹೇಳ್ತೀನಿ ಇನ್ನೊಂದ್ಸರಿ, ಅದಲ್ಲ ಇನ್ನೊಂದ್ಸರಿ ಸಾಗರದ ಪ್ರವಾಹಗಳನ್ನೇ ನಾ ಸಪ್ರೇಟ್ ಆಗಿ ಹೇಳ್ತೀನಿ. ಯಾವುದು ಅಟ್ಲಾಂಟಿಕ್ ಸಾಗರದ ಶೀತ ಪ್ರವಾಹ ಅಲ್ಲ? ಲ್ಯಾಬ್ರೆಡಾರ, ನಾರ್ವೇಜಿನ್ನ, ಉತ್ತರ ಅಟ್ಲಾಂಟಿಕ್ ಪ್ರವಾಹ ಕ್ಯಾನೋರಿ.
ಸಿಂಪಲ್ ಕ್ವಶನ್ ಇದೆ. ನಾರ್ವೇಜಿಯನ್ ಇದೆಯಲ್ಲ ಇದು ಉಷ್ಣ ಪ್ರವಾಹ, ಬಟ್ 8th ಬುಕ್ನಾಗ ಇದನ್ನ ಶೀತ ಪ್ರವಾಹ ಅಂತ ಮೆನ್ಷನ್ ಮಾಡ್ಯಾರ. ನಾರ್ವೇಜಿಯನ್ ಅಪೋಸಿಟ್ ಯಾವ್ದು ಬರ್ತಂದ್ರೆ ಗ್ರೀನ್ಲ್ಯಾಂಡ್ ಬರ್ತದ. ನಾರ್ವೇಜಿಯನ್ ಪ್ಲಸ್ ಗ್ರೀನ್ಲ್ಯಾಂಡ್ ಎರಡು ಸಂಧಿಸುವ ಸ್ಥಳ ಯಾವ್ದಂದ್ರೆ ಡಾಗರ್ ಬ್ಯಾಂಕ್. ಗಲ್ಫ್ ಹಿಂದೂ ಮಹಾಸಾಗರದ ಶೀತ ಪ್ರವಾಹ ಯಾವುದು ಇದರಲ್ಲಿ? ಇನ್ನೇ ಜಸ್ಟ್ ಹೇಳಿನ ಇದನ್ನ. ಹಿಂದೂ ಮಹಾಸಾಗರದ ಶೀತ ಪ್ರವಾಹ ಶಬಾಷ್, 75% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಮೊಜಾಂಬಿಕ್ ಉಷ್ಣ ಪ್ರವಾಹ, ಮಡಗಾಸ್ಕರ್ ಉಷ್ಣ ಪ್ರವಾಹ, ಅಗಲಾಸ್ ಉಷ್ಣ ಪ್ರವಾಹ. ಇದು ನೋಡಿ, ಇನ್ನೇ ಹೇಳಿದ್ದೆ ನೀವು, ಮೊಜಾಂಬಿಕ್, ಅಗಲಾಸ್, ಮಡಗಾಸ್ಕರ್. ಅದೇ ಕ್ವಶನ್ ರಿಪೀಟ್ ಆಗಿದೆ ಇಲ್ಲಿ. ಪಶ್ಚಿಮ ಆಸ್ಟ್ರೇಲಿಯಾ ಅನ್ನೋದು ಹಿಂದೂ ಶೀತ ಪ್ರವಾಹ. ಹಿಂದೂ ಮಹಾಸಾಗರದಲ್ಲಿ ಇರುವೆ 4 ಅದಾವೆ. ಆ 4 ಯಾವಂದ್ರ ಮೊಜಾಂಬಿಕ್, ಮಡಗಾಸ್ಕರ್, ಅಗುಲಾಸ್. ಉಷ್ಣ ಪ್ರವಾಹಗಳಾದ್ರೆ ಪಶ್ಚಿಮ ಆಸ್ಟ್ರೇಲಿಯಾ ಶೀತ ಪ್ರವಾಹ. ಕನ್ನಡ ಮತ್ತು ಇಂಗ್ಲಿಷ್ ಎರಡು. ಹೊನ್ಸು, ಹೊಕ್ಕೈಡು ಮೀನುಗಾರಿಕಾ ಪ್ರದೇಶಗಳು. ಹೊನ್ಸು ಮತ್ತು ಹೊಕ್ಕೈಡು ಫೇಮಸ್ ಮೀನುಗಾರಿಕಾ ಪ್ರದೇಶಗಳದಾವೆ. ಎಲ್ಲಿ ಕಂಡು ಬರ್ತಾ ಇವು ಹೊನ್ಸು ಮತ್ತು ಹೊಕ್ಕೈಡು ಅನ್ನೋದು? ಯಾವ ದೇಶದ ಸಮೀಪದಲ್ಲಿ? ನಾರ್ವೆ ದೇಶ, ಜಪಾನ್ ದೇಶ, ಯುರೋಪ, ಇಂಗ್ಲೆಂಡ್. ಹೊನ್ಸು ಹೊಕ್ಕೈಡು ಎಲ್ಲಿ ಹೇಳಿ ನಿಮಗ ನಾನು. ನಾರ್ವೆ. ಯಾಕ? ನಾರ್ವೆ ಡಾಗರ್ ಬ್ಯಾಂಕ್ ಅದು. ಸರಿಯಾದಂತ ಉತ್ತರ ಜಪಾನ್ ದೇಶ. ರೈಟ್ ಆನ್ಸರ್. ಜಪಾನ್ ರೈಟ್ ಆನ್ಸರ್. ಹೊನ್ಸು ಮತ್ತು ಹೊಕ್ಕೈಡದಲ್ಲಿ ಯಾವ ಕ್ಯುರೇಷಿಯಾ ಮತ್ತು ವಯೋಸೆ ಸಂಧಿಸ್ತವೆ ಇಲ್ಲೋ? ಗಲ್ಫ್ ಸ್ಟ್ರೀಮದಲ್ಲಿ ಯಾವ್ದು? ಗ್ರ್ಯಾಂಡ್ ಬ್ಯಾಂಕದಲ್ಲಿ ಗಲ್ಫ್ ಸ್ಟ್ರೀಮ್ ಮತ್ತು ಲ್ಯಾಬ್ರೆಡಾರ್ ಸಂಧಿಸ್ತಾವ ನೋಡಿ, ನ್ಯೂ ಫೌಂಡ್ಲ್ಯಾಂಡ್ ಸಮೀಪದಲ್ಲಿ. ಡಾಗರ್ ಬ್ಯಾಂಕ್ ಉತ್ತರ ಸಮುದ್ರ ಅಥವಾ ಯುರೋಪ, ನಾರ್ವೆ ದೇಶದಲ್ಲಿ ಕಂಡು ಬರ್ತದೆ. ಈ ಮೂರರಲ್ಲಿ ಪ್ರಪಂಚದ ಅತಿ ಹೆಚ್ಚು ಮೀನುಗಾರಿಕೆ ಮಾಡುವ ಸ್ಥಳ ಯಾವುದು? ಈ ಮೂರರಲ್ಲಿ ಎಕ್ಸಲೆಂಟ್. ಮೂರನೇದ್ದ ನೋಡಿ, ಮೂರನೇದ್ದೇ ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್ ಮೀನುಗಾರಿಕೆ. ನಾರ್ವೆ ದೇಶ ಅಂತ ಹೇಳಿದ್ಮೇಲೆ ನೆನಪಿದೆ ನಿಮಗ? ಜಗತ್ತಿನಲ್ಲಿ ಹೈಯೆಸ್ಟ್ ಮೀನುಗಾರಿಕೆ ಮಾಡುವ ಸ್ಥಳ ಇದು. ಒಂದು ಅಧಿಕ ಉಬ್ಬರದಿಂದ ಮತ್ತೊಂದು ಅಧಿಕ ಉಬ್ಬರಗಳ ನಡುವಿನ ವೇಳೆ ಅಂತರ ಎಷ್ಟು? ಸಿಂಪಲ್ ಇದೆ ಕ್ವಶನ್. ಆನ್ಸರ್ ಮಾಡ್ರಿ ನೋಡೋಣ. ಒಂದು ಅಧಿಕ ಉಬ್ಬರದಿಂದ ಮತ್ತೊಂದು ಅಧಿಕ ಉಬ್ಬರಗಳ ನಡುವಿನ ವೇಳೆ ಅಂತರ. ಶಬಾಷ್. 12 ಗಂಟೆ 36 ನಿಮಿಷ. ರೈಟ್ ಆನ್ಸರ್ ನೋಡಿ. 12 ಗಂಟೆ 36 ನಿಮಿಷ ಸರಿಯಾದಂತ ಉತ್ತರ. ಒಂದು ಏರುಬ್ಬರ ಒಂದು ಇಳಿಯುಬ್ಬರ ನಡುವೆ 6 ಗಂಟೆ 13 ನಿಮಿಷ ಸಮಯ ಇರುತ್ತದೆ. ಒಂದು ಅಧಿಕ ಉಬ್ಬರದಿಂದ ಮತ್ತೊಂದು ಅಧಿಕ ಉಬ್ಬರಗಳ ನಡುವಿನ ಅಂತರ 12 ಗಂಟೆ 26 ನಿಮಿಷ ವೇಳೆ ಅಂತರವಿರುತ್ತದೆ. 24 ಗಂಟೆ 52 ನಿಮಿಷ ಅವಧಿಯಲ್ಲಿ 2 ಏರುಬ್ಬರಗಳು 2 ಇಳಿಯುಬ್ಬರಗಳು ಉಂಟಾಗ್ತವೆ. ನೆನಪಿಟ್ಬಿಡಿ, ಒಂದು ಏರುಬ್ಬರ ಇನ್ನೊಂದು ಇಳಿಯುಬ್ಬರ, ಇವು ಎರಡೂ ನಡುವಿನ ವ್ಯತ್ಯಾಸ 6 ಗಂಟೆ 12 ನಿಮಿಷ. ಒಂದು ಅಧಿಕ ಉಬ್ಬರದಿಂದ ಮತ್ತೊಂದು ಅಧಿಕ ಉಬ್ಬರ ನಡುವಿನ ನಂತರ 12 ಗಂಟೆ 26 ನಿಮಿಷ ವೇಳೆ ಅಂತರ ಇರುತ್ತದೆ.
24 ಗಂಟೆ 56 ನಿಮಿಷಗಳಲ್ಲಿ 2 ಏರುಬ್ಬರ 2 ಇಳಿಯುಬ್ಬರಗಳು ಉಂಟಾಗ್ತವೆ. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಪನಾಮ ಕಾಲುವೆ ಇದೆ, ಸುಯೇಜ್ ಕಾಲುವೆ ಇದೆ, ಜಿಬ್ರಾಲ್ಟರ್ ಜಲಸಂಧಿ ಇದೆ, ಬೇರಿಂಗ್ ಜಲಸಂಧಿ ಇದೆ. ಸಿಂಪಲ್ ಕ್ವಶನ್. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಆನ್ಸರ್ ಮಾಡ್ತೀರಿ? ಶಬಾಷ್. ಇದು ಬಹಳ ಪ್ರಚಲಿತದಲ್ಲಿರುವಂತ ಪ್ರಶ್ನೆ ಇದು. ಹೌದು, ಇತ್ತೀಚೆಗೆ ಎವರ್ ಗ್ರೀನ್ ಅನ್ನುವಂತ ಹಡಗು ಸಿಬಿದ್ದಿತ್ತಲ್ಲಿ. ಸುಯೇಜ್ ಕಾಲುವೆ ರೈಟ್ ಆನ್ಸರ್ ನೋಡಿ. ಸುಯೇಜ್ ಕಾಲುವೆ ರೈಟ್ ಆನ್ಸರ್. ಸುಯೇಜ್ ಕಾಲುವೆ. ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕದ ಮಧ್ಯೆ ಪನಾಮ ಕಾಲುವೆ ಇದ್ರ ಏಷ್ಯಾ ಆಫ್ರಿಕಾ ಖಂಡಗಳ ನಡುವಿನ ಸುಯೇಜ್ ಕಾಲುವೆ ಜಗತ್ತಿನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಅನ್ನು ಹೊಂದಿರುವಂತ ಕಾಲುವೆ ಅಂತದ್ದು. ಇಡೀ ಪ್ರಪಂಚದಲ್ಲಿ ಈಜಿಪ್ಟ್ ದೇಶದ ಅಂಡರ್ದಲ್ಲಿದೆ. ಅದು ಕೋಟ್ಯಾಂತರ ಲಾಭ ತಂದು ಕೊಡುತ್ತಂತ ಕಾಲುವೆ ಇದು. ಬರೇ ಎವರ್ ಗ್ರೀನ್ ಅನ್ನುವಂತ ಒಂದು ಹಡಗು ಸಿಗದ ಸಲುವಾಗಿ ಕೋಟ್ಯಾಂತರ ದುಡ್ಡು ನಷ್ಟ ಆಯ್ತು ಆ ಸಮಯದಲ್ಲಿ. ಪ್ಯಾದಮ್ಮ, ಒಯೋಸಿಯೋ, ಗಲ್ಫ್ಸ್ಟ್ರೀಮ್, ಸಮುದ್ರದ ಪರ್ವತಗಳು, ಅಗುಲಾಸ್. ಸಮುದ್ರದ ಪರ್ವತಗಳನ್ನ ಏನಂತ ಕರಿತೀವಿ? ಸಮುದ್ರದ ಪರ್ವತಗಳು. ಪ್ಯಾದಮ್ ಏನ್ ಮಾಡ್ತೀವಿ? ಸಾಗರದ ಆಳವನ್ನು ಅಳೆಯಲು ಬಳಸ್ತೀವಿ. ಗಲ್ಫ್ಸ್ಟ್ರೀಮ್ ಅನ್ನುವುದು ಶೀತ ಸಾಗರದ ಪ್ರವಾಹ ಕೊಟ್ಟರಲ್ಲಿ. ಹಿಂದೂ ಮಹಾಸಾಗರ, ಶೀತ ಸಾಗರ, ಅಮೆರಿಕದ ಪೂರ್ವ ಕರಾವಳಿ, ಆಳ ಸಾಗರದ ಮೈದಾನ. ರಾಂಗ್. ಕ್ವಶನ್ ರಾಂಗ್ ಆಗಿದೆ. ನಾ ಹೇಳ್ತೇನೆ ನೋಡಿದನ್ನು. ಅಗುಲಾಸ್ ಎಂಬುದು ಹಿಂದೂ ಮಹಾಸಾಗರದ ಪ್ರವಾಹ. ಓಕೆ. ಇನ್ನು ಸಮುದ್ರದ ಪರ್ವತಗಳು ಯಾವುದಿಲ್ಲ. ಸಮುದ್ರದ ಪರ್ವತಗಳನ್ನು ಸಿ ಮೌಂಟೇನ್ ಅಂತ ಕರಿತೀವಿ. ಸಿ ಮೌಂಟೇನ್ ಇಲ್ಲೆಲ್ಲಿ ಯಾವುದೂ ಇಲ್ಲ. ಗಲ್ಫ್ ಸ್ಟ್ರೀಮ್ ಎನ್ನುವುದು ಅಟ್ಲಾಂಟಿಕ್ ಸಾಗರದ ಉಷ್ಣ ಪ್ರವಾಹ. ಒಯೋಸಿ ಅನ್ನೋದು ಇದು ಪೆಸಿಫಿಕ್ ಸಾಗರದ ಶೀತ ಪ್ರವಾಹ. ಪೆಸಿಫಿಕ್ ಸಾಗರದ ಶೀತ ಪ್ರವಾಹ. ಓಕೆ, ಇಲ್ಲಿಗೆ ಸರ್ ಕ್ಲಾಸ್ ಸಾಕಂತವ್ರು. ರೈಟ್. ಮ್ಯಾಗ್ನೀಷಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಬ್ರೋಮೈಡ್. ಸಾಗರದಲ್ಲಿ ಹೈಯೆಸ್ಟ್ ಕಂಡು ಬರುವುದು ಯಾವುದು? ಯಾವ ಲವಣಾಂಶ ಸಾಗರದಲ್ಲಿ ಹೈಯೆಸ್ಟ್ ಇದೆ? ಸಾಗರಗಳಲ್ಲಿ ಅತಿ ಹೆಚ್ಚು ಕಂಡು ಬರುವ ಲವಣಾಂಶ ಯಾವುದು? ಶಬಾಷ್. ಸೋಡಿಯಂ ಕ್ಲೋರೈಡ್ ಹೈಯೆಸ್ಟ್ ಇದೆ ನೋಡಿ. ಬಹಳ ಸರಿ FD ಕೇಳೇನ ಕ್ವಶನ್, PSI ಕೇಳೇನ. ಸಾಗರಗಳಲ್ಲಿ ಅತಿ ಹೆಚ್ಚು ಕಂಡು ಬರುವ ಲವಣಾಂಶ ಯಾವ್ದನ್ನು ಕೇಳೇನ? ಸೋಡಿಯಂ ಕ್ಲೋರೈಡ್ ರೈಟ್ ಆನ್ಸರ್. ವೀರೇಶ್ ಅವರು, ಯಲ್ಲಾಲಿಂಗ ಅವರು, ಕಾಶಿ ಅವರು, ಸುರೇಶ್ ಅವರು, ಸವಿತಾ ಅವರು, ಎಂ ರಾಕಿ ಅವರು, ಪ್ರದೀಪ್ ಅವರು, ಮಂಜು ಅವರು, ಯೋಗೇಶ್ ಅವರು, ಶ್ರೇಯಾ, ಶ್ರೀ ಯೋಜಾ ಅವರು. ಸೋಡಿಯಂ ಕ್ಲೋರೈಡ್ ರೈಟ್ ಆನ್ಸರ್. A, B, C, D. ಇದರಲ್ಲಿ ಗಯಾಡ್ ಸೂಚಿಸುವುದು ಯಾವುದು? ಗಯಾಡ್ಸ್. ಇದರಲ್ಲಿ ಯಾವುದು ಗಯಾಡ್ಸ್ ಅನ್ನು ಸೂಚಿಸುತ್ತದೆ? ಶಾಣೆ ಆಗಲ್ಲ ನೀವು, ಬಹಳ ಸರಿ ಹೇಳಿಕೊಟ್ಟಿನ ಇದನ್ನು. ಸಿ ಗಯಾಡ್ಸ್. ಅದು ಸಿ, ಅದು ಇದು, ಅದು ಸಾಗರ ತಗ್ಗದು. ಓಸಿಯನ್ ಟ್ರೆಂಚ್ ಅದು. ಇದು ಓಸಿಯನ್ ಟ್ರೆಂಚ್. ಇದು ಸಾಗರದ ಪರ್ವತಗಳಿವು.
ಇದೆ. ಸವಕಳಿ ಪರ್ವತಗಳಂತ ಕರೀತಾರಲ್ಲ, ಆ ಸವಕಳಿ ಪರ್ವತಗಳನ್ನ ಗಯಾಟ್ಸ್ ಅಂತ ಕರೀತಾರೆ. ಸವಕಳಿ ಪರ್ವತಗಳನ್ನ ಗಯಾಟ್ಸ್. ಎ, ಬಿ, ಸಿ, ಡಿ. ನದಿಯ ಯಾವ ಹಂತದಲ್ಲಿ ಜಲಪಾತಗಳು, ಕಂದರಗಳು ನಿರ್ಮಾಣವಾಗುತ್ತವೆ? ನದಿಯ ಯಾವ ಹಂತದಲ್ಲಿ ಜಲಪಾತಗಳು, ಕಂದರಗಳು? ನೋಡಿ, 43% ಕರೆಕ್ಟ್ ಆನ್ಸರ್ ಮಾಡಿರಿ. ಕಲಿಸ್ರಿ ನೀವು. ಮೊದಲ ಹಂತ ಅಲ್ಲ, ಎ ಅಂದ್ರೆ ಮೊದಲ ಹಂತ ಅಲ್ಲ, ಅದು ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮುಪ್ಪಾವಸ್ಥೆ. ಬಾಲ್ಯ, ಯೌವನ, ಮುಪ್ಪು. ಬಾಲ್ಯಾವಸ್ಥೆಯಲ್ಲಿ ಜಲಪಾತಗಳು, ಕಂದರಗಳು. ಕಾರಿ. ಸಾಗರದ ಒಂದು ಭಾಗವಾಗಿದ್ದು ಭೂಮಿಯೊಳಗೆ ಅರ್ಧ ಚಂದ್ರಾಕೃತಿಯಲ್ಲಿ ಚಾಚಿಕೊಂಡ ವಿಶಾಲವಾದ ಜಲಭಾಗ. ಸಾಗರದ ಭಾಗವಾಗಿದ್ದು ಭೂಮಿಯ ಅರ್ಧ ಚಂದ್ರಾಕೃತಿಯಲ್ಲಿ ಚಾಚಿಕೊಂಡ ವಿಶಾಲವಾದ ಜಲಭಾಗ. ಸಾಗರದ ಒಂದು ಭಾಗವಾಗಿದ್ದು ಭೂಮಿಯೊಳಗೆ ಅರ್ಧ ಚಂದ್ರಾಕೃತಿಯಲ್ಲಿ ಚಾಚಿಕೊಂಡ ಜಲಭಾಗವೇ ಕಾರಿಯಾಗಿದೆ. ಕಾರಿಯಾಗಿದೆ. ಸಾಗರದ ಒಂದು ಭಾಗವಾಗಿದ್ದು ಭೂಮಿಯೊಳಗೆ ಅರ್ಧ ಚಂದ್ರಾಕೃತಿಯಲ್ಲಿ ಚಾಚಿಕೊಂಡ ವಿಶಾಲವಾದ ಜಲಭಾಗವೇ ಕಾರಿಯಾಗಿದೆ. ಖಂಡ. ಇತ್ತೀಚೆಗೆ ಆವಿಷ್ಕಾರ ಮಾಡಿದ ಖಂಡ ಯಾವುದು? ಇತ್ತೀಚೆಗೆ ಆವಿಷ್ಕಾರ ಮಾಡಿದ ಖಂಡ ಯಾವುದು? ಇತ್ತೀಚೆಗೆ ಆವಿಷ್ಕಾರ ಮಾಡಿದ ಖಂಡ ಯಾವುದು? ಜಿಲಾಂಡಿ ಅನ್ನುವಂತ ಖಂಡ ನೋಡಿ. ಇತ್ತೀಚೆಗೆ ಆವಿಷ್ಕಾರ ಮಾಡಿದ ಹೊಸ ಖಂಡ ಯಾವ? ಜಿಲಾಂಡಿ ಎಂಬ ಖಂಡ ಇತ್ತೀಚೆಗೆ ಆವಿಷ್ಕಾರ ಮಾಡಿದಂತ ಖಂಡವಾಗಿದೆ. ಹಿಮಸಾಗರ ಎಂಬ ಸಂಶೋಧನಾ ಕೇಂದ್ರ ಈ ಕೆಳಗಿನ ಯಾವುದನ್ನು ಅಧ್ಯಯನ ಮಾಡಲು ಭಾರತೀಯರು ಸ್ಥಾಪನೆ ಮಾಡಿದ್ದಾರೆ? ಹಿಮಸಾಗರ ಏನನ್ನು ಅಧ್ಯಯನ ಮಾಡಲು ಹಿಮಸಾಗರ ಎಂಬ ಸಂಶೋಧನಾ ಕೇಂದ್ರವನ್ನ ಏನನ್ನು ಅಧ್ಯಯನ ಮಾಡಲು ಪ್ರಾರಂಭ ಮಾಡಿದ್ದಾರೆ? ಹಿಮಸಾಗರ ಆರ್ಕಟಿಕ್ ಸಾಗರವನ್ನು ಅಧ್ಯಯನ ಮಾಡಲು ನೋಡಿ. ಆರ್ಕಟಿಕ್ ಸಾಗರವನ್ನು ಅಧ್ಯಯನ ಮಾಡಲು ಹಿಮಸಾಗರ ಅನ್ನುವಂತ ಒಂದು ಸಂಶೋಧನಾ ಕೇಂದ್ರವನ್ನು ಭಾರತೀಯರು ಪ್ರಾರಂಭ ಮಾಡಿದ್ದಾರೆ. ಹಿಮಕರಡಿಗಳು ಎಲ್ಲಿ ಕಂಡು ಬರುತ್ತವೆ? ಹಿಮಕರಡಿಗಳು ಎಲ್ಲಿ ಕಂಡು ಬರುತ್ತವೆ? ಹಿಮಕರಡಿಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಆರ್ಕಟಿಕ್ ಸಾಗರದಲ್ಲಿ ಕಂಡು ಬರ್ತವೆ ಹಿಮಕರಡಿಗಳು. ಅದಿಲ್ ಪೆಂಗ್ವಿನ್ ಮತ್ತು ಸಾಮ್ರಾಟ ಪೆಂಗ್ವಿನ್. ಅದಿಲ್ ಪೆಂಗ್ವಿನ್ ಮತ್ತು ಸಾಮ್ರಾಟ ಪೆಂಗ್ವಿನ್. ಅದಿಲ್ ಪೆಂಗ್ವಿನ್ ಮತ್ತು ಸಾಮ್ರಾಟ ಪೆಂಗ್ವಿನ್ ಅದಿಲ್ ಪೆಂಗ್ವಿನ್ ಮತ್ತು ಸಾಮ್ರಾಟ ಪೆಂಗ್ವಿನ್ ಎಲ್ಲಿದಾವ ಅಂದ್ರ ಅಂಟಾರ್ಟಿಕಾ ಖಂಡದಲ್ಲಿದಾವ ನೋಡಿ.
ಬಾಲಸೂರು, ಚಿನ್ಸೂರು, ಕಲ್ಕತ್ತಾ, ದೆಹಲಿ. ಭಾರತದ ಗುಡುಗು ಮತ್ತು ಮಿಂಚುಗಳ ಸಂಶೋಧನಾ ಕೇಂದ್ರ. ಭಾರತದ ಗುಡುಗು ಮತ್ತು ಮಿಂಚುಗಳ ಸಂಶೋಧನಾ ಕೇಂದ್ರ. ಗುಡುಗು ಮತ್ತು ಮಿಂಚುಗಳ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಒಡಿಶಾ ರಾಜ್ಯದ ಬಾಲಸೂರದಲ್ಲಿದೆ ನೋಡಿ. ಒಡಿಶಾ ರಾಜ್ಯದ ಬಾಲಸೂರದಲ್ಲಿ ಭಾರತದ ಗುಡುಗು ಮತ್ತು ಮಿಂಚುಗಳ ಸಂಶೋಧನಾ ಕೇಂದ್ರವನ್ನು ನೋಡುತ್ತೀವಿ. ಇತ್ತೀಚೆಗೆ ಗುಡುಗು ಮತ್ತು ಮಿಂಚುಗಳ ಸಂಶೋಧನಾ ಕೇಂದ್ರವನ್ನು ಕೇಂದ್ರ ಸರ್ಕಾರ ಎಲ್ಲಿ ಸ್ಥಾಪನೆ ಮಾಡಿದೆ ಅಂದ್ರೆ ಬಾಲಸೂರದಲ್ಲಿ ಸ್ಥಾಪನೆ ಮಾಡಿದೆ.